ನಮಸ್ಕಾರ ವೀಕ್ಷಕರಿಗೆಲ್ಲ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತು ನಾವು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಕೊರಗಜ್ಜ ಕುತ್ತಾರು ಮುನ್ನಾರ ಅಂತ ಹೇಳಿಬಿಟ್ಟು ಊರು. ಅಲ್ಲಿ ಉದ್ಭವ ಶಿಲೆ ಬೇರೆ ಇರುತ್ತೆ, ಹೊರಡೋ ಶಿಲೆ ಬೆಟ್ಟದ ಮೇಲೆ ಒಂದೇ ಇರುತ್ತೆ, ಕೆಳಗಡೆ ಇರೋದು ಉದ್ಭವ ಶಿಲೆ. ಅಲ್ಲಿಗೂ ಹೋಗಿದ್ವಿ. ಇದು ಮಂಗಳೂರು, ಬಸ್ ಹತ್ತಿದ್ವಿ. ಮಂಗಳೂರಿಂದ ಆಚೆ ಇರೋದು ಮಂಗಳೂರು ಸಿಟಿ. ಇದು ಮಂಗಳೂರು ಸಿಟಿ. ಬಸ್ಸಲ್ಲಿ ಹೋಗಿದ್ದೆ ನಾನು. ನಮ್ಮ ಹುಡುಗ ಗಾಡಿ ತೊಗೊಂಬಂದಿದ್ದ ಅಲ್ಲಿವರೆಗೂ, ಗಾಡಿ ಮೇಲೆ ಹೋಗ್ಬೇಕು ಅಂತ. ಗಾಡಿ ಮೇಲೆ ಹೋಗೋದು ಅಂದರೆ ತುಂಬ ಇಷ್ಟ ನಮಗೆ, ಹಂಗಾಗಿ ಗಾಡಿ ತಗೊಂಡೋಗಿದ್ವಿ. ಆದರೆ ನಾನು ಮಧ್ಯದಲ್ಲಿ ಬಸ್ ಹತ್ಬಿಟ್ಟೆ, ನನ್ನ ಕೈಲಿ ಆಗಲಿಲ್ಲ ತುಂಬ ದೂರ ಕೂತ್ಕೊಳ್ಳೋಕ್ಕೆ. ಇದು ಮಂಗಳೂರು ಸಿಟಿ ಬಸ್ನಲ್ಲಿ ಹೋಗ್ತಾ ಇರೋದು. ಬೆಳಗ್ಗೆ 8 ಗಂಟೆ. ಉಡುಪಿಯಿಂದ ಮಂಗಳೂರಿಗೆ ಹೋಗ್ತಾ ಇರೋದು ನಾನು. ಉಡುಪಿಲಿ ಹಾಲ್ಟ್ ಆಗಿದ್ವಿ. ಮಂಗಳೂರು ಸಿಟಿ, ಮಂಗಳೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಸಿಟಿ ಚೆನ್ನಾಗಿದೆ ಮಂಗಳೂರು ಸಿಟಿ. ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನೋಡಿ, ಇದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಾನು ಆ ಕಡೆ ಫೋಟೋ ತೆಗೆದೆ. ಇದು ಸೀಲ್ಡು ಒಲಿಂಪಿಕ್ಸಲ್ಲಿ ಶೀಲ್ಡ್ ಕೊಡ್ತಾರಲ್ಲ, ಪ್ರೈಜ್ಗಳು, ಅದೆಲ್ಲ ಇತ್ತು. ಅದಕ್ಕೆ ಫೋಟೋ ತಗೊಂಡೆ ಅದನ್ನು. ನೋಡಿ, ಒಳಗಡೆ ಸೀಲ್ಡ್ ಇಟ್ಟಿದ್ದಾರೆ ನೋಡಿ. ಒಲಿಂಪಿಕ್ ಸ್ಪೋರ್ಟ್ಸಿದು ಸೀಲ್ಡ್ಗಳು ನೋಡಿ, ಇಲ್ಲೆಲ್ಲ ಇದೆ ನೋಡಿ. ಅದಕ್ಕೆ ನನಗೆ ಫೋಟೋ ತೆಗಿಬೇಕು ಅದನ್ನ ಅನ್ನಿಸ್ತು, ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಅದೆಲ್ಲ ಫೋಟೋಗಳು. ನನ್ನ ಹಿಂದುಗಡೆ ಬಸ್ ಸ್ಟ್ಯಾಂಡ್ ಇರೋದು ತೋರಿಸ್ತೀನಿ. ಅದನ್ನು ಇವಾಗ ಬಸ್ ಸ್ಟ್ಯಾಂಡು ತೋರಿಸ್ತೀನಿ ಇವಾಗ. ಒಲಿಂಪಿಕ್ ಸ್ಪೋರ್ಟ್ಸ್ ದುರ್ಗಾ ಪರಮೇಶ್ವರಿ ದೇವರು ಇವರು ನೋಡಿ. ಇದು ಮದನಂತೇಶ್ವರ, ಶಿವಮೊಗ್ಗ ಹೋಗುತ್ತೆ ನೋಡಿ. ಬೆಳಗ್ಗೆ 8 ಗಂಟೆ, ಈಗ 8:15 ಹೊರಡುತ್ತೆ ಅಂತ ಹೇಳಿದ್ರು. ಶಿವಮೊಗ್ಗ ಟು ಉಡುಪಿ ಮಾರ್ಗ ಮಂಗಳೂರಿಗೆ ಬರುತ್ತೆ. ಮಂಗಳೂರಿಂದ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಮತ್ತೆ ಮಂಗಳೂರಿಗೆ ಬರುತ್ತೆ ರಾತ್ರಿ. ನಾವೀಗ ಈ ಶರಾವತಿ ನದಿ ಅಂತ ಇದು ನಮ್ಮ ಹುಡುಗ ಹೇಳ್ದ. ಇದು ಬ್ಯಾಕ್ ವಾಟ್ರ್, ಮಂಗಳೂರು ಬೀಚ್ದು ಬ್ಯಾಕ್ ವಾಟ್ರ್ ನೀರು ಅನಿಸುತ್ತೆ ನನಗೆ. ಅವನು ಶರಾವತಿ ನದಿ ಅಂತ ಹೇಳ್ದ. ಏನೋ ಒಟ್ಟಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ತಪ್ಪಿದ್ರೆ ನೋಡಿ, ನೀವೇ ಕಮೆಂಟಲ್ಲಿ ಹೇಳಿ ಯಾವುದು ನದಿ ಹೌದು ಅಲ್ವೋ ಅಂತ. ಕೊರಗಜ್ಜನ ದೇವಸ್ಥಾನ ಕುತ್ತಾರಿಗೆ ಹೋಗ್ತಾ ಇದ್ದಿದ್ದು ನೋಡಿ. ಕುತ್ತಾರು ನಾವೀಗ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನೋಡಿ. ಇದು ಕೊರಗಜ್ಜನ ಮೇನ್ ರೋಡಲ್ಲಿಂದ, ಮಂಗಳೂರು ಮೇನ್ ರೋಡಿಂದ ಮಧ್ಯದಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಕಟ್ ರೂಟಲ್ಲಿ ಹೋಗೋದು. ಇದು ಕೊರಗಜ್ಜನಿಗೆ ಹೋಗೋ ದಾರಿ. ಇದು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಮಧ್ಯದಲ್ಲೆಲ್ಲ ಬ್ಯಾಕ್ ವಾಟ್ರ್ ಬಂದಿದೆ, ಅಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ. ಸಣ್ಣ ಸಣ್ಣ ಬೋಟ್ಗಳೆಲ್ಲ ಇದ್ದವು. ಹಾಗೆ ಹೋಗ್ತಾ ವಿಡಿಯೋ ಹಿಡ್ದಿದ್ದೀನಿ ನೋಡಿ. ಸ್ವಲ್ಪ ಕಾಣಿಸುತ್ತೆ ಬ್ಯಾಕ್ ವಾಟ್ರೆಲ್ಲ. ಒಂದೊಂದು ಕಡೆ ಹಿಡ್ದಿಲ್ಲ. ರೋಡ್ ಚೆನ್ನಾಗಿರಲಿಲ್ಲ. ಮೊಬೈಲ್ ಹಿಡ್ಕೊಂಡು ಹೋದರೆ ಮೊಬೈಲ್ ಬಿದ್ದುಬಿಡುತ್ತೆ, ನಾನು ಬಿದ್ದುಬಿಡ್ತೀನಿ ಅಂತೇಳಿ ಕೆಳಗಡೆ ಬಿದ್ದುಬಿಡ್ತೀನಿ ಅಂತೇಳಿ ಮೊಬೈಲ್ ಇರಲಿಲ್ಲ ಮಧ್ಯ. ರೋಡ್ ಚೆನ್ನಾಗಿರಲಿಲ್ಲ, ಹಂಗಾಗಿ ನೋಡಿ. ಉದ್ದಕ್ಕೂ ತೋಟಗಳು, ಮನೆಗಳು ಸಿಗುತ್ತೆ. ಇದು ಬ್ಯಾಕ್ ವಾಟ್ರ್ ನೋಡಿ ಬಂತು. ಅದು ಬ್ಯಾಕ್ ವಾಟ್ರ್ ನೀರು, ಎಲ್ಲ ನೀರು. ಆ ಕಡೆ ಎಲ್ಲ ನೀರು, ತೋಟದಿಂದ ಆ ಕಡೆ ಹೋಗೋ ಜಾಗ. ಇದು ಕೊರಗಜ್ಜನ ದೇವಸ್ಥಾನ.
ಮಂಗಳೂರು ಬೀಚು, ಮಲ್ಪೆ ಬೀಚ್ ಕೊರಗಜ್ಜೆ ಮೇಲೆ. ಯಲ್ಲಾಪುರ ನಾವೀಗ ಕೊರಗಜ್ಜನ ದೇವಸ್ಥಾನಕ್ಕೆ ಬಂದ್ವಿ. ಉದ್ಭವ ಶಿಲೆಯಲ್ಲಿ ಆ ಕಡೆ ಆದಿಸ್ಥಳಕ್ಕೆ ಹೋಗೋ ಜಾಗ ಇಲ್ಲಿ ಇದು. ಉದ್ಭವ ನಾವು ಶಿಲೆ ಬಂದ್ವಲ್ಲ ಆ ಅಂತೆ. ಸ್ಥಳ ಆದಿಸ್ಥಳ. ಇದು ಉದ್ಭವ ಶಿಲೆ ಕೊರಗಜ್ಜ ನೋಡಿ. ಈ ಕಡೆ ಆದಿಸ್ಥಳಕ್ಕೆ ದೇವರು ಹೋಗ್ತಾ ಬೆಟ್ಟದ ಮೇಲೆ ಇದ್ದಾರಲ್ಲ, ಹೋಗೋದು. ಆ ಕಡೆ ಇನ್ನೊಂದು ಕೊರಗಜ್ಜನದು ಮೂಲ ಆ ಸ್ಥಳ ಕಡೆಯಿಂದ ಅಂತೆ, ಮಂಗಳೂರು ಕಡೆಯಿಂದ ಆದಿಸ್ಥಳ. ಬಂದಿದ್ದು ಆ ಕಡೆ ರೋಡು. ಅದು ಹೋಗ್ತೀವಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟು. ಅದು ನೋಡಿ, ಮಂಗಳೂರಿಂದ ಕೊರಗಜ್ಜ ಬಂದಿದ್ದು ನಾವು ರೂಟು. ದೇವಸ್ಥಾನ. ವೀಕ್ಷಕರೇ, ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಾ ಇರೋದು. ಸಿರಿ 2019ನೇ ಲಾಕ್ಸ್. ನಮಗೆಲ್ಲ ಪೂಜೆ ಎಲ್ಲ ಆದಮೇಲೆ ಹೇಳಿದ್ರು, ಶನಿವಾರ ಭಾನುವಾರ ದೊಡ್ಡದಾಗಿ ಹಬ್ಬ ಮಾಡ್ತಿದ್ದೀವಿ, ನೀವು ಬನ್ನಿ, ಶನಿವಾರ ಭಾನುವಾರ ಬನ್ನಿ ಅಂತ ಹೇಳಿದ್ರು. ಮತ್ತೆಲ್ಲಿ ಹೋಗೋಕ್ಕಾಗುತ್ತೆ, ಹೋಗೋಕ್ಕಾಗಲಿ, ಹ್ಞೂ ಅಂತ ಹೇಳಿದ್ವಿ. ಚೆನ್ನಾಗಿ ನಡೆಯುತ್ತಂತೆ. ಮುಗೀತು ಶನಿವಾರ ಭಾನುವಾರ ಮುಗೀತು. ನಾವು ಹೋದ ಮಾರನೇ ದಿವಸನೇ 2 ದಿವಸ ನಾವು ಗುರುವಾರ ಹೋಗಿದ್ವಿ. ನೆಕ್ಸ್ಟ್ ಶನಿವಾರ ಭಾನುವಾರ ಅಂತ ಹೇಳಿದ್ರು. ವರ್ಷಕ್ಕೆ ಒಂದು ಸರಿ ಮಾಡ್ತಾರಂತೆ ಆ ರೀತಿ. ಪ್ಲೇಸ್ ನೋಡಿ, ದೊಡ್ಡದಾಗಿದೆ. ಜಾತ್ರೆ ಆದರೆ ತುಂಬ ಜನ ಕಟ್ಟೆಗಳಿಗ ಅದು ಸೇರ್ತಾರೆ ಅನಿಸುತ್ತೆ. ಪ್ಲೇಸ್ಗಳು ಜಾಸ್ತಿ ದೊಡ್ಡದಿದೆ. ಇದು ಮೇನ್ ರೋಡು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋಕ್ಕೆ. ಮೇನ್ ರೋಡ್ ಇದು. ಕೊರಗಜ್ಜನ ದೇವಸ್ಥಾನಕ್ಕೆ ನಾವಿಲ್ಲೇ ಹೋಗಿದ್ದು. ಕೊರಗಜ್ಜನ ದೇವಸ್ಥಾನದ ಇದು ಮೇನ್ ರೋಡಿಂದ ಹಿಂಗೆ ಒಳಗಡೆ ಹೋದರೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋದು. ನೋಡಿ, ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಹೋಗಿ ವಾಪಸ್ ಬಂದಿದ್ದೀವಿ ನಾವೀಗ. ಮಂಗಳೂರು ಮೇನ್ ರೋಡ್. ಮಂಗಳೂರು ಅಲ್ವಾ ಇದು ಹರೀಶ? ನಾವು ಮಂಗಳೂರು ಕೊಚ್ಚಿ ಹೈವೇ ಇದು. ಹೈವೇಲಿ ಮಧ್ಯದಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಸುರತ್ಕಲ್ ಈ ಕಡೆ ಹೊರಟ್ವಿ. ಸಿಟಿ ಹೋಗ್ತಾ ಇರೋದು. ಸಿಟಿ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೊಂದು ಫೋಟೋ ತಕ್ಕಂತೀವಿ ಇವಾಗ. ನಾವು ಇದು ಎಲ್ಲಿದಪ್ಪ ಅಂದರೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಂಗಳೂರು. ನೆಕ್ಸ್ಟ್ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಸೇಮ್ ಕಟೀಲ್ ದೇವಸ್ಥಾನ ಹೇಗಿದೆಯೋ ಹಂಗೆ ಇದೆ ಕಣ್ರಿ. ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನೋಡಬೇಕು. ಮಂಗಳೂರು ಕಾಟ್ಪಾಡಿ. ತುಂಬ ದೊಡ್ಡ ಪ್ಲೇಸ್ ಇದೆ ನೋಡಿ. ಜಾತ್ರೆ ಆದರೆ ತುಂಬ ಜನ ಸೇರ್ತಾರೆ ಅನಿಸುತ್ತೆ. ನೋಡಿ ಎಷ್ಟು ದೊಡ್ಡದಿದೆ ಪ್ಲೇಸು. ಇದು ಮುಂಭಾಗ ಅಲ್ಲ, ಇದು ಹಿಂಭಾಗದ್ದು. ನಾನು ತೋರಿಸಿದ್ನಲ್ಲ ಅದು ಇದೇ ಮುಂಭಾಗನೇನೋ ಅನಿಸುತ್ತೆ. ಅದು ಪ್ಲೇಸ್, ಅದು ಮುಂಭಾಗ ಹಿಂಭಾಗ ಎಲ್ಲ ಕಡೆನೂ ಓಪನ್ ಇದೆ. ಯಾವುದು ಮುಂಭಾಗ ಅಂತ ಗೊತ್ತಾಗಿಲ್ಲ ನಮಗೆ. ಒಟ್ಟು ಹಿಂಭಾಗ ದೊಡ್ಡ ಪ್ಲೇಸ್ ಇದೆ. ಮೇನ್ ರೋಡ್ ಇದೆಯಲ್ಲ, ಅದು ಮುಂಭಾಗ ಅಂತ ಅಂದ್ಕೊಂಡಿದ್ದೀವಿ ನಾವು. ಏನೋ ಗೊತ್ತಿಲ್ಲ. ಸುತ್ತಲೂ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ದೇವಸ್ಥಾನ ಸುತ್ತಲೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಧರ್ಮಸ್ಥಳ ಇದ್ದಂಗಿದೆ. ಕಟೀಲು ಇದ್ದಂಗಿದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದಂಗಿದೆ. ಕಂಠ ಏಕಾದಶಿ ಪುಷ್ಪಯೋಗ. ವೈಕುಂಠ ಏಕಾದಶಿ ಮೇನ್ ರೋಡ್ ಹಾಕಿದ್ದಾರೆ. ಮಂಗಳೂರು ಮೇನ್ ರೋಡ್. ನಿನ್ನೆ ವೈಕುಂಠ ಏಕಾದಶಿ ಹೋಯ್ತಲ್ಲ, ತೋಟ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ತೋಟ ನೋಡ್ರಿ, ಇಲ್ಲಿ ದೇವಸ್ಥಾನ ಇದು. ದುರ್ಗಾ ದೇವಸ್ಥಾನ ಜಾತ್ರೆ ನಡೆಯುತ್ತೆ ಅಂತ ಹಾಕಿದ್ದಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು, ಮಂಗಳೂರು ಹತ್ರ. ಮಂಗಳೂರು, ಸುರತ್ಕಲ್, ಉಡುಪಿ ಈ ರೋಡಲ್ಲಿ ಮಧ್ಯದಲ್ಲಿದೆ ಇದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಪ್ರಸಾದ ಎಲ್ಲ ಕೊಡ್ತಾರೆ. ಊಟ ಮಾಡ್ಕೊಂಡ್ವಿ, ಬಂದ್ವಿ ನಾವು. ನೋಡಿ, ಅದು ಮೇನ್ ರೋಡ್. ಅದು ನೆಕ್ಸ್ಟ್ ತೋರಿಸ್ತೀನಿ ನಾನು.
ಹೊರಡೋ ದೇವರು ಇದು. ದೇವಿ ಹೊರಡೋ ಅಮ್ಮ. 3 ಸುತ್ತು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನೋಡಿ. ಇವರು ಎಲ್ಲರಿಗೂ ಊಟ ಮಾಡಿ ಬನ್ನಿ, ಊಟ ಮಾಡಿ ಪ್ರಸಾದ ತಗೊಳ್ಳಿ, ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಪ್ರತಿಯೊಬ್ಬರೂ ಅಷ್ಟೇ, ಬನ್ನಿ ಊಟ ಮಾಡಿ, ಬನ್ನಿ ಊಟ ಮಾಡಿ ಅಂತ ಕರೀತಾರೆ. ಅಂದರೆ ಜನ ಜಾಸ್ತಿ ಇಲ್ವಲ್ಲ, ಅಡುಗೆ ಎಲ್ಲ ಮಾಡಿರ್ತಾರಲ್ಲ, ಹಂಗಾಗಿ ಎಲ್ಲರಿಗೂ ಹೇಳಿ, ಹೊಸಬ್ರು ಹೋಗಿರ್ತಾರಲ್ಲ, ಹಂಗಾಗಿ ಎಲ್ಲರಿಗೂ ಹೇಳ್ತಾರೆ. ನೋಡಿ, ಹೊರಡೋ ದೇವರು ಇದು ಅಮ್ಮ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ಮುಗಿಸ್ತಾರೆ. ಒಳಗಡೆ ತಗೊಂಡೋಗ್ತಾರೆ ಅಮ್ಮನ್ನು. ಈ ದುರ್ಗಾ ಪರಮೇಶ್ವರಿ ಇದೆ. ಕಟೀಲ್ ದೇವಸ್ಥಾನ ಇದೆಯಲ್ಲ, ಸೇಮ್ ಅದೇ ಥರನೇ ಇದೆ. ಕಟೀಲ್ ದೇವಸ್ಥಾನದೊಳಗಡೆ ಗರ್ಭಗುಡಿ ಒಳಗೆ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಇದು ನಾಗಮ್ಮ ದೇವಸ್ಥಾನ. ಅಲ್ಲೇ ಒಳಗಡೆ ನಾಗಬ್ಬನ ದೇವಸ್ಥಾನ ಇದೆ. ಪ್ರಸಾದ ಕೊಡ್ತಾರಲ್ಲ, ಪ್ರಸಾದದ ಊಟ ಕೊಡ್ತಾರಲ್ಲ, ಅಲ್ಲೇ ಒಳಗಡೆ ಹೋಗಬೇಕಾದ್ರೆ ಸಿಗುತ್ತೆ. ಊಟಕ್ಕೆ ಹೋಗಬೇಕಾದ್ರೆ, ಭೋಜನಾಲಯಕ್ಕೆ ಹೋಗಬೇಕಾದ್ರೆ ಸಿಗುತ್ತೆ ನೋಡಿ. ನಾಗರಕಲ್ಲು. ಅದು ಕೊಳ. ನಾಗರಕಲ್ಲು ಪಕ್ಕನೇ ಕೊಳ ಇದೆ. ಇದು ಅಮ್ಮನ ನೋಡಿ ಎಷ್ಟು ಚೆನ್ನಾಗಿದೆ. ಗೋಡೆಯಲ್ಲಿ ಎಷ್ಟು ಚೆನ್ನಾಗಿ ವಿಗ್ರಹ ಮಾಡಿದ್ದಾರೆ. ಇದು ಜಾತ್ರೆಯಲ್ಲಿ ಪ್ರದಕ್ಷಿಣೆ ಮಾಡ್ತಾರಲ್ಲ, ಅದು ಅಮ್ಮ ನೋಡಿ ಈ ರೀತಿ ಇದೆ ಒಳಗಡೆ. ನಮಗೇನು ಕಾಣಿಸಲ್ಲ, ದೀಪ ಹಚ್ಚಿಟ್ಟಿರ್ತಾರೆ. ವೀಕ್ಷಕರೇ, ಸಿರಿ 2019 ವ್ಲಾಗ್ಸಿಂದ ಮಾತಾಡ್ತಾ ಇರೋದು. ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ. ಇನ್ನೆರಡು ತಿಂಗಳಿಗೆ ನನ್ನ ವಿಡಿಯೋ ಮುಗಿದೋಗುತ್ತೆ. ಯಾರಿಗೂ ಹಾಕಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಯಾಕೆಂದರೆ 2 ತಿಂಗಳಿಗೆಲ್ಲ ಆಗಲ್ಲ. ಬಪ್ಪನಾಡು ಡೋಲು ನೋಡಿ, ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಡೋಲುನ. ಆ ಡೋಲುಗಳೊಂದು 5-6 ಫೋಟೋ ತಗೊಂಡಿದ್ನಲ್ಲ, ಹಂಗಾಗಿ ಅವನ್ನ ಡಿಲೀಟ್ ಮಾಡಿ ಮತ್ತೆ ಇದಕ್ಕೆ ಬೇರೆ ಹಾಕಿದ್ದೀನಿ. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದಗಳು ಎಲ್ರಿಗೂ.